ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ಸ್ನೇಹಿತರೆ ರಾಜೇಶ್ ಅವರ ಬರ್ತ್ಡೇ. ಹಿಂದೆ ಡಿಸ್ಟರ್ಬೆನ್ಸ್ ಇದೆ, ಸಾರಿ. ಅವಾಗಲಿಂದ ಕಾಯ್ತಾ ಇದ್ದೀನಿ ಅದು ಸ್ಟಾಪ್ ಆಗಲಿ ಅಂದರೆ ಅದು ಸ್ಟಾಪ್ ಆಗ್ತಾನೇ ಇಲ್ಲ. ಕಿಟಕಿ ಬೇರೆ ತೆಗೆದುಬಿಟ್ಟಿದ್ದೀನಿ ಗಾಳಿ ಚೆನ್ನಾಗಿ ಬರಲಿ ಅಂತ ಹೇಳ್ಬಿಟ್ಟು. 24 hour ಅದು ಓಪನ್ನೇ ಇರುತ್ತೆ. ಗಾಳಿ ಜೊತೆ ಆ ಶಬ್ದನೂ ಜಾಸ್ತಿ ಆಗ್ತಾ ಇದೆ. ಇನ್ನೇ ಸ್ನೇಹಿತರೆ, ಏನು ಹೇಳ್ತಿದ್ದೆ, ಇವತ್ತು ರಾಜೇಶ್ ಅವರ ಬರ್ತ್ಡೇ. ಈಗ ಮನೆ ಕೆಲಸ ಮುಗಿಸಿ ಸ್ನಾನ ಮಾಡಿ ಬಂದಿದ್ದೀನಿ. ತಿಂಡಿ ಮಾಡಬೇಕು, ಅವ್ರಿಗೆ ಸ್ವೀಟ್ ಡಿಶ್ ಮಾಡಬೇಕು. ಸ್ವೀಟ್ ಡಿಶ್ ಏನು ಮಾಡಲಿ ಯೋಚನೆ ಮಾಡಿ ಹುಡುಕಿ ಸಾಕಾಯಿತು. ಸಕ್ಕರೆ ಹಾಕಿದೆ, ಜಾಗರಿ ಹಾಕಿದೆ, ಏನು ಮಾಡಲಿ ಅಂತ. ಸೊ ನನಗೆ ಒಂದೇ ಗೊತ್ತಿರೋದು, ಅವ್ರು ಸಜೆಸ್ಟ್ ಮಾಡಿದ್ದು ಒಂದೇ, ಡೇಟ್ ಬೇಸ್ಡ್ ಅಂದರೆ ಖರ್ಜೂರ ಯೂಸ್ ಮಾಡ್ಕೊಂಡು ಮಾಡೋದು. ಅದು ಲಾಸ್ಟ್ ದೀಪಾವಳಿಗೆ ಮಾಡಿದ್ದೆ ಅಲ್ವಾ, ಅದಕ್ಕೇನಾದರೂ ಡಿಫ್ರೆಂಟ್ ಮಾಡೋಣ ಅಂತ ನೋಡಿದೆ, ಸಿಗ್ತಾ ಇಲ್ಲ. ಸೊ ಈಗ ನಾನು ಅರ್ಜೆಂಟಾಗಿ ಹೋಗ್ಬಿಟ್ಟು ಡೇಟ್ಸ್ ಬರ್ಫಿ ಮಾಡಬೇಕು. ಡೇಟ್ಸ್ ಮತ್ತು ಡ್ರೈ ನಟ್ಸ್ನ ಬರ್ಫಿ. ಇದು ನಾನು ಡೀಟೇಲ್ ವಿಡಿಯೋನೇ ಮಾಡಿದ್ದೀನಿ. ಸೊ ಅದ್ರ ಲಿಂಕ್ ನಾನು ನೆನ್ಪಿಟ್ಕೊಂಡು ಹಾಕಲಿಲ್ಲ ಅಂದರೆ ಕಮೆಂಟಲ್ಲಿ ಕೇಳಿ, ನಾನು ನಿಮ್ಮ ಜೊತೆ ಅವಾಗಾದರೂ ಶೇರ್ ಮಾಡ್ತೀನಿ. ಸೊ ಈಗ ಟೈಮ್ ಇಲ್ಲ. ರಾಜೇಶ್ ಕೆಲಸ ಮಾಡ್ತಾ ಇದ್ದಾರೆ, ಇವತ್ತು ರಜಾ ಏನಿಲ್ಲ ಅವ್ರಿಗೆ. ಕೆಲಸ ಮಾಡ್ತಾ ಇದ್ದಾರೆ. ಅವರು ಸ್ನಾನ ಮಾಡಿ ರೆಡಿ ಆಗೋ ತನಕ ನಾನು ಆ ಸ್ವೀಟ್ ಡಿಶ್ನ ರೆಡಿ ಮಾಡಬೇಕು. ತಿಂಡಿ ಮಾಡೋ ಮುಂಚೆ ಆ ಸ್ವೀಟನ್ನು ತಿನ್ನಿಸ್ಬಿಟ್ಟು ಆಮೇಲೆ ತಿಂಡಿ ಕೊಡೋಣ ಅಂತ ಇದ್ದೀನಿ. ಸೊ ಬನ್ನಿ, ಬೇಗ ಮಾಡಬೇಕು. ಇಲ್ಲಿ ಖರ್ಜೂರನ ಸ್ವಲ್ಪ ದಪ್ಪಕ್ಕೆ ಕಟ್ ಮಾಡಿಕೊಂಡು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಫುಲ್ ನುಣ್ಣಗೇನಾಗೋದಿಲ್ಲ, ತರ್ತರಿಯಾಗುತ್ತೆ. ಅದನ್ನು ನಾನೀಗ ಪ್ಯಾನ್ ಮೇಲೆ ಹಾಕ್ಕೊಂಡು ಬಿಸಿ ಮಾಡ್ತಾ ಇದ್ದೀನಿ. ಇದು ಬಿಸಿ ಆಗ್ತಾ ಇರುತ್ತೆ. ಆ ಪಕ್ಕದಲ್ಲಿ ನಾನು ಡ್ರೈ ನಟ್ಸ್ನೆಲ್ಲ ಕೂಡ ತುಪ್ಪದಲ್ಲಿ ಹುರ್ಕೊಂಡು ಇದಕ್ಕೆ ಸೇರಿಸ್ಕೊಳ್ತೀನಿ. ಮಿಕ್ಸ್ ಮಾಡಿ ಬೈಂಡಿಂಗ್ಗೆ ಅದು ಖರ್ಜೂರ ಬಿಸಿ ಇದ್ದಾಗ ಈಸಿ ಆಗುತ್ತೆ. ಸೊ ಇದು ನಾನು ಮೊದಲೇ ಡೀಟೇಲಾಗಿ ಶೇರ್ ಮಾಡಿದ್ದೀನಿ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ನೀವು ಚೆಕ್ ಮಾಡ್ಬೋದು. ಅದು ಅರ್ಧ ಮಾಡ್ತಾ ಇದ್ದಾಗೇ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೊರಟ್ವಿ. ರಾಜೇಶ್ ರೆಡಿ ಆದರು. ಮಂಗಳವಾರ ಅಥವಾ ಶುಕ್ರವಾರ ಈ ದೇವಸ್ಥಾನಕ್ಕೆ ಬಂದರೆ ತುಂಬಾ ಒಳ್ಳೆಯದು ಅಂತ ಹೇಳಿದ್ರಂತೆ ರಾಜೇಶ್ಗೆ. ಅದಕ್ಕೆ ಇಲ್ಲಿಗೆ ಬಂದಿದ್ದೀವಿ ಅವರ ಬರ್ತ್ಡೇ ದಿನ. ಆ್ಯಂಡ್ ಇವತ್ತು ಸಮಥಿಂಗ್ ಸ್ಪೆಷಲ್ ಇತ್ತು ಅನಿಸುತ್ತೆ. ತುಂಬ ಡೆಕೋರೇಟ್ ಮಾಡಿದರು. ಆ್ಯಂಡ್ ಕುಂಕುಮಾರ್ಚನೆ ನಡೀತಾ ಇತ್ತು. ತುಂಬ ಜನ ಹೆಂಗಸರು ಕೂತ್ಕೊಂಡು ಕುಂಕುಮಾರ್ಚನೆ ಮಾಡ್ತಾಯಿದ್ರು. ಸೊ ಬಂದ ತಕ್ಷಣವೇ ರಾಜೇಶ್ಗೆ ಮೊದಲು ತಿಂಡಿ ಕೊಡೋ ಮುಂಚೆ ಸ್ವೀಟ್ ತಿನ್ನಿಸ್ತಾ ಇದ್ದೀನಿ. ತಿನ್ನೋದಿಲ್ಲ ಅಂತ ಹೇಳಂಗಿಲ್ಲ. ನಾವು ತಿಂತೀವಿ, ನೀವು ತಿನ್ನಿ. ತಿಂಡಿಗೆ ಇವತ್ತು ರವೆ ಇಡ್ಲಿ ಮಾಡಿದ್ದೀನಿ, ಅದ್ರ ಜೊತೆ ವಡೆ ಮಾಡ್ತಾ ಇದ್ದೀನಿ, ಉದ್ದಿನೋಡೆ ರಾಜೇಶ್ಗೆ ತುಂಬ ಇಷ್ಟ. ಆದರೆ ಹೊರಗಡೆ ತಿಂದಾಗ ಅವ್ರಿಗೆ ಹೋಟೆಲ್ ಕಲಿಸ್ದಂಗೆ ಆಗುತ್ತಂತೆ. ತೇಗ್ ಬಂದಾಗೆಲ್ಲ ಅದೇ ಬಾಯಿಗೆ ಬಂದಂಗೆ ಆಗುತ್ತೆ, ಹೊಟ್ಟೆ ಕೆಟ್ಟೋದಂಗೆ ಆಗುತ್ತೆ. ನಾನು ತಿನ್ನೋದಿಲ್ಲ ಅಂದ್ಬಿಟ್ಟು ಅವ್ರು ಹೊರಗಡೆ ತಿನ್ನೋದಿಲ್ಲ. ಯಾವಾಗಲೂ ಮನೇಲೇ ಮಾಡು ಅಂತ ಹೇಳ್ತಾ ಇರ್ತಾರೆ. ನಾನು ತಿಂಗ್ಳಿಗೆ ಒಂದ್ಸರಿ ಮಾತ್ರನೇ ಡೀಪ್ ಫ್ರೈಡ್ ಎಲ್ಲನೂ ಮಾಡೋದು, ನಾನು ಪ್ರಿಫರ್ ಮಾಡೋದು. ಹಾಗಾಗಿ ಇವತ್ತು ಅವ್ರ ಬರ್ತ್ಡೇ ದಿನ ಅವ್ರಿಗೆ ಇಷ್ಟ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ. ತೂತೊಡೆ ಅಲ್ಲ, ಜಸ್ಟ್ ಉದ್ದಿನ ಬೋಂಡ ಅಂತ ಹೇಳ್ಬೋದು. ನಾನು ಯೂಶ್ವಲಿ ಅಡುಗೆನ ಸ್ವಲ್ಪ ಟೇಸ್ಟ್ ಮಾಡ್ತೀನಿ, ಹೇಗಿದೆ ಏನು ಅಂತ ತಿಳ್ಕೊಂಡು ಅದನ್ನು ಪ್ರಾಪರಾಗಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಪರ್ಫೆಕ್ಟಾಗಿರಲಿ, ಉಪ್ಪು ಖಾರ ಎಲ್ಲ ಅಂದ್ಬಿಟ್ಟು. ಬಟ್ ಸ್ಪೆಷಲ್ ಡೇಸಲ್ಲಿ ನಾನು ಟೇಸ್ಟ್ ಮಾಡೋದಿಲ್ಲ. ಅದಕ್ಕೆ ಆಗಲೇ ಸ್ವೀಟ್ ಮಾಡಿದ್ದು ಅದನ್ನು ನೈವೇದ್ಯ ಇಟ್ಟಿದ್ದೆ, ಟೇಸ್ಟ್ ಮಾಡಿರಲಿಲ್ಲ. ಹಾಗೆ ಈಗ ಬೋಂಡ ಮಾಡ್ತಾಯಿದ್ದೀನಿ, ಇದನ್ನು ಕೂಡ ನೈವೇದ್ಯಕ್ಕೆ ಅಂತ ತೆಗೆದಿಡ್ತಾಯಿದ್ದೀನಿ. ಸೊ ಇದು ಇವತ್ತು ಬ್ರೇಕ್ಫಾಸ್ಟ್ ಥಾಲಿ. ರವೆ ಇಡ್ಲಿ. ಆ್ಯಕ್ಚುಲಿ ನಾರ್ಮಲ್ ಇಡ್ಲಿ ಮಾಡಬೇಕು ಅಂದ್ಕೊಂಡೆ, ನೆನೆಸೋದನ್ನೇ ಮರ್ತುಬಿಟ್ಟೆ. ರಾಜೇಶ್ ಬರ್ತ್ಡೇಗೆ ಏನೇನೋ ಶಾಪಿಂಗ್ ಮಾಡಬೇಕಿತ್ತು, ಗ್ರಾಸರಿ ಶಾಪಿಂಗು, ಅದಕ್ಕೆ ಅಂತ ಹೋಗಿದ್ದೆ, ಇದನ್ನು ಮಾಡೋದೇ ಮರ್ತುಬಿಟ್ಟೆ. ಅದಕ್ಕೆ ಇವತ್ತು ರವೆ ಇಡ್ಲಿ ಮಾಡಿದ್ದೀನಿ, ಚಟ್ನಿ ಮತ್ತು ವಡೆ. ಇದು ವಾಲ್ನಟ್ ಇದು ಬ್ರೈನ್ ಹೆಲ್ತ್ ಆ್ಯಂಡ್ ಹಾರ್ಟ್ ಹೆಲ್ತ್ಗೆ ತುಂಬಾ ಒಳ್ಳೆಯದು.
ಪ್ರೆಗ್ನೆನ್ಸಿಯಲ್ಲಿ ಕೂಡ ಇದನ್ನು ತಿನ್ನಬೇಕು, ದಿನಕ್ಕೆ 1 ಅಂತ ಹೇಳ್ತಾರೆ. ನಾರ್ಮಲ್ ಪೀಪಲ್ ಕೂಡ ಇದನ್ನು ದಿನಕ್ಕೆ 1 ತಿನ್ನಬೇಕು. ಇದು ಸ್ವಲ್ಪ ಒಂಥರ ಎಣ್ಣೆ ಕಟ್ಟಿರೋ ಥರ ಫ್ಲೇವರ್ ಬರುತ್ತೆ, ಅದು ಸ್ಮೆಲ್ಲ ತಿನ್ನಬೇಕಾದ್ರೆ ಅದು ಫೀಲ್ ಆಗೋದು. ಹಾಗಾಗಿ ನನಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡಿದರೆ ನೋಡಿ ಚೆನ್ನಾಗಿರುತ್ತೆ. ಸೊ ಇವತ್ತು ನಾನು ರಾಜೇಶ್ಗೆ ಕೇಕ್ ಮಾಡಬೇಕು ಅಂತಿದ್ದೀನಲ್ಲ, ಸೊ ಅದು ಸ್ಪೆಷಲ್ ಕೇಕ್. ಒಂದು ಶುಗರ್ ಹಾಕಂಗಿಲ್ಲ, ಜಾಗರಿ ಹಾಕಂಗಿಲ್ಲ. ಹಾಗಿದ್ರೆ ಇದು ಯಾವ ಕೇಕ್ ಅಂದರೆ ಇಲ್ಲಿ ನೋಡ್ಬೋದು, ಕ್ಯಾರೆಟ್ ತುರ್ಕೊಂಡಿದ್ದೀನಿ, ವಾಲ್ನಟ್ ಕಟ್ ಮಾಡ್ಕೊಂಡಿದ್ದೀನಿ, ಡೇಟ್ಸ್ನ ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಕೇಕ್ಗೆ ಹಾಕೋದಕ್ಕೆ. ಶುಗರು ಜಾಗರಿ ಹಾಕಲಿಲ್ಲ ಅಂದರೆ ಮತ್ತು ಸ್ವೀಟ್ಗೆ ಏನು ಮಾಡೋದು, ಸಪ್ಪೆ ಅಂತೂ ಮಾಡಿದ್ರೆ ಚೆನ್ನಾಗಿರೋದಿಲ್ಲ. ಸೊ ಸ್ವೀಟ್ಗೆ ಖರ್ಜೂರನ ನೆನೆಸಿದ್ದೀನಿ ಹಾಲಲ್ಲಿ, ಅದನ್ನು ಸಿರಪ್ ಮಾಡ್ಕೊಳ್ತೀನಿ. ಅದ್ರ ಜೊತೆ ಸಾಕಾಗಲಿಲ್ಲ ಅಂದರೆ ಹನಿ ಕೂಡ ಸೇರಿಸ್ತೀನಿ. ಈಗ ಕೇಕ್ ಮಾಡೋದಕ್ಕೆ ಶುರು ಮಾಡೋಣ. ನಾನು ಹೇಳಿದ್ನಲ್ಲ, ಖರ್ಜೂರನ ಹಾಲಲ್ಲಿ ನೆನೆಸಿಟ್ಟಿದ್ದೆ, ಫುಲ್ ಸಾಫ್ಟ್ ಆಗಿದೆ. ಇದನ್ನು ಈಗ ನಾನು ಪೇಸ್ಟ್ ಮಾಡ್ಕೊಳ್ತೀನಿ. ಕೇಕ್ ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ, ಅದರಲ್ಲಿ 1/4 ಕಪ್ಪಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ, ಗಟ್ಟಿ ಮೊಸರು. ಇದು ಕಪ್ಪು ಮೆಷರ್ಮೆಂಟ್ಸು. ನೀವು ಈ ಥರದ್ದಿಲ್ಲ ಅಂದರೆ ಒಂದು ಬಟ್ಲು ಕೂಡ ಯೂಸ್ ಮಾಡ್ಬೋದು. ಬಟ್ಲಲ್ಲಿ 1/4 ಬಟ್ಲು, ಅರ್ಧ ಬಟ್ಲು, 1 ಬಟ್ಲು ಆ ಥರ ಕೂಡ ಮೆಷರ್ ಮಾಡ್ಕೊಳ್ಬೋದು. 1/4 ಬಟ್ಲು ಮೊಸರು, 1/4 ಬಟ್ಲು ಎಣ್ಣೆ. ಇದೆರಡೂ ಈಗ ಚೆನ್ನಾಗಿ ಬೀಟ್ ಮಾಡ್ಕೊಳ್ಬೇಕು. ಅಂದರೆ ಒಂದಕ್ಕೊಂದು ಫುಲ್ ಹೊಂದ್ಕೊಂಡು ಬಿಡಬೇಕು, ಸಪ್ರೇಟಾಗಿ ಕಾಣಬಾರ್ದು. ಎರಡು ಚೆನ್ನಾಗಿ ವಿಸ್ಕ್ ಆದಮೇಲೆ ನಾವು ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ ಖರ್ಜೂರದ್ದು, ಅದನ್ನು ಸೇರಿಸ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಆದಮೇಲೆ ಇದಕ್ಕೆ ನಾನು ಸ್ವಲ್ಪ ವೆನಿಲಾ ಎಸೆನ್ಸ್ ಹಾಕಿದ್ದೀನಿ. ಈಗ ಗೋಧಿ ಹಿಟ್ಟು ಹಾಕ್ತಾ ಇದ್ದೀನಿ. ಮೈದಾ ಹಿಟ್ಟು ಮಾಡೋರು ಮಾಡ್ಬೋದು. ಇದು ಒಂಥರ ಫುಲ್ಲಿ ಹೆಲ್ತಿ ಕೇಕ್ ಆಗಿರೋದ್ರಿಂದ ರಾಜೇಶ್ ಮೈದಾ ಕೂಡ ಪ್ರಿಫರ್ ಮಾಡೋದಿಲ್ಲ. ಅದಕ್ಕೆ ಗೋಧಿ ಹಿಟ್ಟಲ್ಲಿ ಮಾಡ್ತಾ ಇದ್ದೀನಿ. 1 ಕಪ್ಪು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ನೋಡಿ ಇದು ಎಷ್ಟು ಗಟ್ಟಿಯಾಗಿದೆ ಅಂತ ಹೇಳ್ಬಿಟ್ಟು. ಇದಕ್ಕೆ ನಾನು ಹಾಲು ಹಾಕ್ಕೊಳ್ಬೋದು, ಬಟ್ ಇವಾಗ ಹಾಕೋದಿಲ್ಲ. ಕ್ಯಾರೆಟ್ ಹಾಕಬೇಕಲ್ವ, ಅದರಲ್ಲೂ ಜ್ಯೂಸ್ ಇರುತ್ತೆ. ಅದಕ್ಕೆ ಆಮೇಲೆ ನೋಡೋಣ, ಬೇಕಿದ್ರೆ ಹಾಕೋಣ. ಈಗ 1 ಚಿಟಿಕೆ ಅಷ್ಟು ಉಪ್ಪು ಹಾಕಿದ್ದೀನಿ. 1 ಚಿಟಿಕೆ ಅಷ್ಟು ಚಕ್ಕೆನ ಪುಡಿ ಮಾಡ್ಕೊಂಡಿರೋದು, 1 ಅಥವಾ 2 ಚಿಟಿಕೆ. ಹನಿ ಹಾಕ್ತಾ ಇದ್ದೀನಿ. ಅದು ಸ್ವಲ್ಪ ಸ್ವೀಟ್ನೆಸ್ ಕಡಿಮೆ ಇರ್ಬೋದೇನೋ ಅಂತ ಅಂದ್ಕೊಂಡು, ಅದು ಬೇಡ ಅನ್ನೋ ಹಾಗಿದ್ರೆ ಸ್ಕಿಪ್ ಮಾಡ್ಬೋದು. ಅಡುಗೆ ಸೋಡಾ ಮತ್ತು ಬೇಕಿಂಗ್ ಪೌಡರು. ಅಡುಗೆ ಸೋಡಾ 1/2 ಸ್ಪೂನ್ ಹಾಕ್ತಾ ಇದ್ದೀನಿ. ಬೇಕಿಂಗ್ ಪೌಡರು 3/4 ಸ್ಪೂನು, ಅಂದರೆ ಒಂದು ಸಾರಿ, ಇನ್ನೂ ಒಂದು ಸಾರಿ 1/4 ಭಾಗ. ಅದನ್ನೆಲ್ಲ ಮತ್ತೊಂದು ಸಾರಿ ಚೆನ್ನಾಗಿ ಕಲಿಸಿದ್ದೀನಿ. ಈಗ ತುರ್ಕೊಂಡಿರೋ ಅಂಥ ಕ್ಯಾರೆಟ್ ಹಾಕ್ತಾ ಇದ್ದೀನಿ. ಇದು ಕೂಡ 1 ಕಪ್ ಇದೆ ಅಂತ ಅಂದ್ಕೊಳ್ಳಿ. ಅದ್ರ ಜೊತೆ ಕಟ್ ಮಾಡ್ಕೊಂಡಿದ್ದಂಥ ವಾಲ್ನಟ್ ಹಾಗೂ ಡೇಟ್ಸ್ನ ಕೂಡ ಸೇರಿಸ್ತೀನಿ. ಅದ್ರ ಮುಂಚೆ ಇದಕ್ಕೆ ಸ್ವಲ್ಪ ಹಸಿಟ್ಟು ಹಾಕ್ಬಿಟ್ಟು ಕಲಿಸ್ಬೇಕು. ಇಲ್ಲಾಂದ್ರೆ ಏನಾಗೋದು ಗೊತ್ತಾ, ಹಾಗೆ ಡೈರೆಕ್ಟ್ ಹಾಕಿದ್ರೆ ಎಲ್ಲನೂ ಒಂದು ಕಡೆ ಸೇರ್ಕೊಂಡ್ಬಿಡುತ್ತೆ. ಹಸಿಟ್ಟು ಹಾಕಿದಾಗ ಮಾತ್ರನೇ ಎಲ್ಲ ಕಡೆನೂ ಸ್ಪ್ರೆಡ್ ಆಗೋದು. ಕೇಕ್ ಟಿನ್ನನ್ನು ಗ್ರೀಸ್ ಮಾಡ್ಕೊಂಡಿದ್ದೀನಿ, ಡಸ್ಟ್ ಮಾಡ್ಕೊಂಡಿದ್ದೀನಿ. ಅಂದರೆ ಗ್ರೀಸ್ ಅಂದರೆ ಆಯಿಲ್ ಹಚ್ಬಿಟ್ಟು ಅದ್ರ ಮೇಲ್ಗಡೆ ಹಸಿಟ್ಟನ್ನ ಉದುರಿಸೋದು. ಇದು ಸರಿಯಾಗಿ ಆಗಿಲ್ಲ ಅಂದರೆ ಕೇಕ್ ಟಿನ್ ಬಿಟ್ಟು ಬರೋದೇ ಇಲ್ಲ. ಸೊ ಅದನ್ನು ಮಾಡ್ಕೊಂಡು ಆದಮೇಲೆ ಓವನ್ನ 10 ಮಿನಿಟ್ಸ್ ಪ್ರೀ ಹೀಟ್ ಮಾಡ್ಕೊಂಡಿದ್ದೀನಿ 170 ಡಿಗ್ರಿಯಲ್ಲಿ. ಈ ಬ್ಯಾಟರ್ ನೋಡ್ಬೋದು ನೀವು, ಗಟ್ಟಿನೇ ಇದೆ. ನಾನು ಗಟ್ಟಿನೇ ಬಿಟ್ಟಿದ್ದೀನಿ. ತುಂಬಾ ಗಟ್ಟಿ ಇತ್ತು, ಸ್ವಲ್ಪ ಹಾಲು ಹಾಕಿ ನಾನು ಕಲಿಸ್ಕೊಂಡಿದ್ದೀನಿ. ಈಗ ಇದನ್ನು ಲೆವೆಲ್ ಮಾಡಿಬಿಟ್ಟು 170 ಡಿಗ್ರಿಯಲ್ಲಿ 15 ಮಿನಿಟ್ಸ್ ಬೇಕ್ ಮಾಡಿಬಿಟ್ಟು ಒಂದು ಸಾರಿ ನೋಡಿಬಿಟ್ಟು ಆಮೇಲೆ ಮತ್ತೆ ಬೇಕಿದ್ರೆ ಬೇಕ್ ಮಾಡೋದಕ್ಕೆ ಇಡ್ಬೋದು. ಮೇಲ್ಗಡೆ ನಾವು ಇದಕ್ಕೆ ಕ್ರೀಮ್ ಏನು ಹಾಕೋದಿಲ್ಲ, ಏನು ಡಸ್ಟಿಂಗ್ ಕೂಡ ಮಾಡೋದಿಲ್ಲ ಶುಗರ್ದು. ತುಂಬಾ ಪ್ಲೇನ್ ಕಾಣ್ತಿದೆಯಲ್ವಾ, ಅದಕ್ಕೆ ಇದರ ಮೇಲ್ಗಡೆ ಸ್ವಲ್ಪ ನಾನು ನಟ್ಸ್ನ ಉದುರಿಸ್ತಾ ಇದ್ದೀನಿ. ಹುರ್ಕೊಂಡಿರೋ ಅಂಥ ಸೀಡ್ಸು, ಸೀಸಮ್ ಸೀಡು, ಸನ್ಫ್ಲವರು, ಪಂಪ್ಕಿನು ಎಲ್ಲ ಉದುರಿಸ್ತಾ ಇದ್ದೀನಿ. ಸ್ನೇಹಿತರೆ, ಈಗ 8:15 ಆಗ್ತಾ ಇದೆ. ಇವಾಗ ಅಡುಗೆ ಮುಗಿಸ್ಬಿಟ್ಟು ಡ್ರೆಸ್ ಚೇಂಜ್ ಮಾಡೋಕ್ಕೆ ಬಂದಿದ್ದೀನಿ. ರೆಡಿ ಆಗಬೇಕು. ಈಗ ಸಾನು ಕೂಡ ಬ್ಯಾಡ್ಮಿಂಟನಿಂದ ಇವಾಗ ಬಂದಿದ್ದಾಳೆ. ಈಗ ನಾವು ಊಟ ಮಾಡೋ ಟೈಮು, ಆದರೆ ರಾಜೇಶ್ ಇಷ್ಟು ಬೇಗ ಮಾಡೋದಿಲ್ಲ. ನಮಗೋಸ್ಕರ ಸರಿ ಬರ್ತೀನಿ ನಡಿ, ರೆಡಿ ಮಾಡ್ಕೊಂಡು ಊಟ ಮಾಡೋಣ ಅಂತ ಹೇಳಿದ್ದಾರೆ. ಸೊ ಬನ್ನಿ, ಏನೆಲ್ಲ ಡಿಶ್ ಮಾಡಿದ್ದೀನಿ ತೋರಿಸ್ತೀನಿ. ಹಾಗೆ
ಇದು ವಾಟರ್ ಮೆಲನ್ ಮೊಜಿಟೋ ಸೋಡಾ ಹಾಕ್ಬಿಟ್ಟು ಮಾಡೋದು. ನೆಕ್ಸ್ಟ್ ಇದು ಹಾಟ್ ಅಂಡ್ ಸೋರ್ ಚಿಕನ್ ಸೂಪ್. ನಾನು ಈ ರೆಸಿಪಿನೆಲ್ಲ ಲಾಸ್ಟ್ ಇಯರ್ ಬರ್ತ್ಡೇಗೂ ಮಾಡಿದ್ದೆ, ಹಾಗಾಗಿ ನಾನು ಇವತ್ತು ತೋರಿಸ್ತಾ ಇಲ್ಲ. ಬಟ್ ಇದು ಚಿಕನ್ ಮಂಚೂರಿ, ಇದು ನಾನು ತೋರಿಸಿಲ್ಲ ನಿಮಗೆ. ಸೊ ನೆಕ್ಸ್ಟ್ ವ್ಲಾಗ್ ಅಲ್ಲಿ ತೋರಿಸ್ತೀನಿ, ನೀವು ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ, ಯಾಕಂದ್ರೆ ಡೀಟೇಲ್ ಆಗಿ ಹೇಳ್ಬೇಕಲ್ವಾ, ಇದ್ರಲ್ಲಿ ತುಂಬಾ ಲೆಂತಿ ಆಗುತ್ತೆ ಅಂತ ತೋರಿಸ್ಲಿಲ್ಲ. ಇದು ಚಿಕನ್ ಫ್ರೈಡ್ ರೈಸ್. ಸೊ ಇದೆರಡೂ ರೆಸಿಪಿ ನಾನು ನೆಕ್ಸ್ಟ್ ವ್ಲಾಗ್ ಅಲ್ಲಿ ಶೇರ್ ಮಾಡಬೇಕು ಅಂದ್ರೆ ನೀವು ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ನಾನು ಶೇರ್ ಮಾಡ್ತೀನಿ, ಇಲ್ಲ ಅಂದ್ರೆ. ಸೊ ಬಾಕಿ ರೆಸಿಪೀಸ್ ಎಲ್ಲ ನೀವು ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಚೆಕ್ ಮಾಡಿ, ನಾನು ಹಾಕಿರ್ತೀನಿ. ಏನು ನಾನು ಟೈಕೊಂಡು ವಿನ್ ಆಗಿದ್ದಕ್ಕೆ ಸ್ಟ್ರಾಬೆರಿ ಮೊಜಿಟೋ ಮಾಡ್ಕೊಟ್ಟಿದ್ದೆ. ಹಾಟ್ ಅಂಡ್ ಸೋರ್ ಚಿಕನ್ ಸೂಪ್, ಚಿಕನ್ ಫ್ರೈಡ್ ರೈಸ್, ಅದು ಚಿಕನ್ ಮಂಚೂರಿಯನ್. Cheers. Thanks for the wonderful treat. ಹೋಟೆಲ್ ಕೊಡ್ತಾರಲ್ಲ ಮಮ್ಮ ಹೋಟೆಲ್ ಓಪನ್ ಮಾಡ್ಬೋದು ಕಂದ. ಮಮ್ಮ ಸುಮ್ಮನೆ ಕುಕ್ಕಿಂಗ್ ಚಾನಲ್ ಓಪನ್ ಮಾಡು ಅಂತ ಹೇಳ್ಬಿಟ್ಟ. ಅಟ್ಲೀಸ್ಟ್ 3 dishes ಸಿಗುತ್ತೆ ನಿಮಗೆ ವೀಕ್ಲಿ ಒನ್ಸ್. ಚಿಕನ್ ಫ್ರೈಡ್ ರೈಸ್, ಚಿಕನ್ ಮಂಚೂರಿ ಎಷ್ಟು ಚೆನ್ನಾಗಿತ್ತು ಕಾಂಬಿನೇಷನ್ ಅಂದರೆ, ಆ್ಯಂಡ್ ಟೇಸ್ಟ್ ಕೂಡ ಎಷ್ಟು ಚೆನ್ನಾಗಿತ್ತು ಅಂದರೆ, ನಾನು ಇವಾಗ ಎಡಿಟ್ ಮಾಡ್ತಾ ಇದ್ದೀನಿ, ನನಗೆ ಈಗಲೂ ಇನ್ನೊಂದು ಸಾರಿ ಮಾಡಬೇಕು, ಇನ್ನೊಂದು ಸಾರಿ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ಸೊ ಡೂ ಪ್ಲೀಸ್ ಕಮೆಂಟ್, ನಾನು ಶೇರ್ ಮಾಡ್ತೀನಿ ಇದನ್ನು. ಇದು ರಾಜೇಶ್ಗೋಸ್ಕರ ಮಾಡಿರೋ ಅಂಥ ಸ್ಪೆಷಲ್, ವೆರಿ ಸ್ಪೆಷಲ್ ಕೇಕ್ ಅಂತಲೇ ಹೇಳ್ಬೋದು. ಹಾಗಂತ ಇದು ಟೇಸ್ಟ್ಲೆಸ್ ಅಂತ ಹೇಳೋ ಹಾಗೆ ಇಲ್ಲ, ಸಖತ್ತಾಗಿತ್ತು. ಇದು ರಾಜೇಶ್ ನಾನು ಕೇಕ್ ಕಟ್ ಮಾಡೋದಿಲ್ಲ, ನನಗೇನು ಇಷ್ಟ ಇಲ್ಲ ಅಂದರು. ಸರಿ ಬಿಡಿ, ಆ್ಯಸ್ ಅ ಡೆಸರ್ಟ್ ತಿನ್ನೋಣ ಅಂದ್ಬಿಟ್ಟು ನಾವೇ ಕಟ್ ಮಾಡಿ ಅವ್ರಿಗೆ ತಿನ್ನಿಸ್ತಾ ಇದ್ದೀವಿ. ಗೋಧಿ ಹಿಟ್ಟು, ಡೇಟ್ಸ್, ಸಿರಪ್, ಕ್ಯಾರೆಟ್, ವಾಲ್ನಟ್, ಸನ್ಫ್ಲವರ್ ಸೀಡ್, ಪಂಪ್ಕಿನ್ ಸೀಡ್ ಎಲ್ಲ ಹಾಕಿ ಮಾಡಿರೋದು. ಇದು ವೀಟ್ ಫ್ಲೋರ್, ಮೈದಾ ಅಲ್ಲ. ಶುಗರು ಇಲ್ಲ, ಹ್ಯಾಪಿ ಬರ್ತ್ಡೇ. ಶುಗರು ಇಲ್ಲ, ಜಾಗ್ರಿನೂ ಇಲ್ಲ. ಹೇಗಿದೆ? ಫಸ್ಟ್ ಟೈಮ್ ನಾನು ಮಾಡಿರೋದು ಕ್ಯಾರೆಟ್ ಕೇಕು. ಐ ಆಮ್ ಶಾಕ್ಡ್ ಬೈ ದ ಕ್ಯಾರೆಟ್. ಕ್ಯಾರೆಟು, ವಾಲ್ನಟ್. ಚೆನ್ನಾಗಿದೆ. ರಿಯಲಿ? ಯಾ ರಿಯಲಿ. ನಿಮಗೋಸ್ಕರ ಮಾಡಿರೋದು ಹೆಲ್ತಿ ಕೇಕು. ನಾನು ಇನ್ಸ್ಟಾಗ್ರಾಮಲ್ಲಿ ಬನಾನಾ ಕೇಕ್ ಅಂತ, ಬನಾನಾ ಐಸ್ ಕ್ರೀಮ್ ಅಂತ ನೋಡಿದ್ದೆ. ಬನಾನಾ ಐಸ್ ಕ್ರೀಮ್, ಬನಾನಾ ಇರಲಿಲ್ಲ, ಹಲಸಿನ ಹಣ್ಣು ಇತ್ತು ಅಂದ್ಬಿಟ್ಟು ಹಲಸಿನ ಹಣ್ಣಂದು ಐಸ್ ಕ್ರೀಮ್ ಮಾಡಿದೆ. ಅದು ಗಟ್ಟಿನೇ ಆಗಿಲ್ಲ. ತುಂಬ 3-4 hour ಅಂದರೂ ಗೊತ್ತಿಲ್ಲ. ಸೊ ಇದರಲ್ಲಿ ಏನೇನು ಹಾಕಿದ್ದೀನಿ ಇಂಗ್ರೀಡಿಯೆಂಟ್ಸು ಅಂದರೆ, ಹಲಸಿನ ಹಣ್ಣು, 1-2 ಸ್ಪೂನ್ ಹನಿ, ಹಾಲು ಹಾಕಿ ಅಂದರು. ನಾನು ವಿಪ್ ಕ್ರೀಮ್ ಇತ್ತಲ್ಲ ಅದು ಹಾಕಿದೆ. ಅದರ ಜೊತೆ ಸ್ವಲ್ಪ ಕೋಕೋ ಪೌಡರ್ 1 ಸ್ಪೂನ್. ಕ್ಯಾನ್ ಯು ಈಟ್? ಗಟ್ಟಿಯಾಗಿದೆಯಲ್ಲ, 2 ಸ್ಪೂನ್ ಹಾಕಿರೋದು ನಾನು ಹನಿ. ಇದಕ್ಕೆ ನಾನು ಹಲಸಿನ ಹಣ್ಣು ತೊಗೊಂಡಿದ್ದೀನಿ. ಹಲಸಿನ ಹಣ್ಣನ್ನು ಕಟ್ ಮಾಡ್ಕೊಂಡಿದ್ದೀನಿ. ಇದು ಸುಮಾರು ಒಂದು 10-15 ಪೀಸಸ್ ಇದೆ. ಇದಕ್ಕೆ ಒಂಚೂರು ಕೋಕೋ ಪೌಡರ್, ಅಂದರೆ ಅದರ ಫ್ಲೇವರ್ಗೋಸ್ಕರ ಬೇಕು ಅಂದರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಒಂದು ಚೂರು ಹನಿ ಹಾಕ್ತಾ ಇದ್ದೀನಿ, ಬೇಕು ಅಂದರೆ ಹಾಕ್ಬೋದು, ಇಲ್ಲಾಂದರೆ ಹಲಸಿನ ಹಣ್ಣಿಂದ ಸ್ವೀಟ್ ಇದೆ ಅಂದರೆ ಸ್ಕಿಪ್ ಮಾಡ್ಬೋದು. ಸ್ವಲ್ಪ ವಿಪ್ ಕ್ರೀಮ್ ಹಾಕ್ತಾ ಇದ್ದೀನಿ. ವಿಪ್ ಕ್ರೀಮೇ ಹಾಕಬೇಕು ಅಂತೇನಿಲ್ಲ, ಒಂದು ಚೂರು ಹಾಲು ಸೇರಿಸಿದ್ರೂ ಆಗುತ್ತೆ, ಅಥವಾ ಫ್ರೆಶ್ ಕ್ರೀಮ್ ಇರುತ್ತಲ್ಲ ಅದನ್ನು ಸೇರಿಸಿದ್ರೂ ಆಗುತ್ತೆ. ಇಷ್ಟನ್ನೆಲ್ಲ ಈಗ ನಾನು ಮಿಕ್ಸಿ ಮಾಡ್ಕೊಳ್ತೀನಿ. 1 ಅಥವಾ 2 ನಿಮಿಷ ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡ್ರೆ ನುಣ್ಣಗಾಗುತ್ತೆ, ಪೇಸ್ಟ್ ರೀತಿಯಲ್ಲಿ ಆಗುತ್ತೆ. ಈ ಪೇಸ್ಟನ್ನು ನಾವು ಒಂದು ಬೌಲ್ಗೆ ಹಾಕ್ಬಿಟ್ಟು ಫ್ರೀಝರಲ್ಲಿ ಸೆಟ್ ಆಗೋದಕ್ಕೆ ಇಡಬೇಕು. ಹಲಸಿನ ಹಣ್ಣು ಕೂಡ ನಾವು ಮಿಕ್ಸಿ ಮಾಡೋ ಮುಂಚೆ 3-4 hour ಫ್ರೀಝರಲ್ಲಿ ಸೆಟ್ ಮಾಡಿಸಿರ್ಬೇಕು. ಅವಾಗ ಮಾತ್ರನೇ ನಾವೇ ಐಸ್ ಕ್ರೀಮ್ ಮಾಡೋಕ್ಕಾಗೋದು. ಅದು ಕೋಲ್ಡ್ ಇರಬೇಕು, ಫ್ರೀಝ್ ಆಗಿರಬೇಕು. ಆ್ಯಂಡ್ ಇದು ಕೂಡ ಈಗ ಒಂದು 4 hour ಅಷ್ಟು ಟೆಂಪ್ರೇಚರ್ ಲೋ ಮಾಡಿಬಿಟ್ಟು ಫ್ರೀಸ್ ಆಗೋದಕ್ಕೆ ಇಡಬೇಕು. ಈಗ ಗಿಫ್ಟಿಂಗ್ ಟೈಮ್. ಇದೇ ಒಳ್ಳೆ ಗಿಫ್ಟ್ ಇತ್ತಲ್ಲ, ಅದು ನನ್ನ ಕಡೆಯಿಂದ. ನಂಗೆ ಗೊತ್ತಿದ್ದೆ ಹಂಗೆ ಹೇಳ್ತೀರ ಅಂತ. ಸೊ ಮೈ ಗಿಫ್ಟ್ ಇಸ್ ಗೆಟ್ ಅಪ್. ಯಾಕೆ ಪುಟ್ಟ ತಿಂದೇ ತರ ಜೀವನ ಮಾಡೋದಕ್ಕೆ ಬಟಕ್ ಮಾಡ್ಬೇಕಾ? My last gift is birthday bombs. 2, 3, 4, 5, 6, 7, 8, 9, 10, 11. ಓ
ರಾಜೇಶ್ ಗಿಫ್ಟ್ ಸಾನು ತರಿಸಿರೋದು, ಅವಳೇ ಚೂಸ್ ಮಾಡಿ ಹುಡುಕಿ ಎಲ್ಲ. ಅದನ್ನ ನೀವು ಲಾಸ್ಟ್ ವ್ಲಾಗಲ್ಲಿ ನೋಡಿರ್ತೀರಾ, ಅವಳು ಓಪನ್ ಮಾಡಿರೋದು, ಅವಳ ಎಕ್ಸ್ಪ್ರೆಷನ್ ಹೇಗಿತ್ತು ಅಂದ್ಬಿಟ್ಟು ತುಂಬಾ ಎಕ್ಸೈಟೆಡ್ ಆಗಿದ್ಲು. ಅದನ್ನು ಅವಳು ರಾಜೇಶ್ಗೆ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ಸೂಟ್ ಕೇಸಲ್ಲಿ ಹಾಕಿ ಇಟ್ಟಿದ್ಲು. ಸೂಟ್ ಕೇಸಲ್ಲಿ ಹಾಕಿದ್ರೆ ಗೊತ್ತಾಗೋದಿಲ್ಲ ಅಲ್ವಾ, ಅವ್ರನ್ನ ತೆಗೆದು ನೋಡೋದಿಲ್ಲ. ಬೇರೆ ಕಡೆ ಇಟ್ಬಿಟ್ರೆ ಒಂದಲ್ಲ ಒಂದು ಟೈಮಲ್ಲಿ ಅದು ಗೊತ್ತಾಗ್ಬಿಡತ್ತೆ. ಅಯ್ಯೋ ಉಲ್ಟಾ ಬಂದ್ಬಿಟ್ಟಿದ್ದಲ್ಲ ರಾಜಾ. It's okay. Wow, baby. Happy birthday. Hey. Thank you, baby. ಅವಳೇ ಹುಡುಕಿರೋದು. ನಾನು ಡ್ಯಾಡ ಗಿಫ್ಟ್ ಕೊಡ್ಬೇಕು ಗೂಗಲ್ ಹುಡುಕಿ ಹಾಫ್ ಡೇ ಹುಡುಕಿ, ಮಮ್ಮ ನೋಡು ನಾನು ಇದು ನೋಡಿದ್ದೀನಿ, ನಾನು ಕೊಡ್ತೀನಿ ದುಡ್ಡು, ಇದನ್ನ ತರಿಸು, ಕ್ಯಾಶ್ ಆನ್ ಡೆಲಿವರಿ ಕೊಡು, ನಾನು ಪೇ ಮಾಡ್ತೀನಿ ಇಲ್ಲಿ ಬಂದಾಗ. Very nice. Thank you, baby. I knew it that you like it. Ooh. Why are you crying? Happy, baby. Thank you. ಇದರಿಂದ ಅಮೇಝಿಂಗ್ ಗಿಫ್ಟ್ ಇನ್ನೇನು ಬೇಕು? ಬೆಸ್ಟ್ ಡಾಡಾ. very 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 happy. Thank you, Bangari. ಸ್ನೇಹಿತರೆ, ಇದು ಅಮೆಝಾನಲ್ಲಿ ಸಿಗತ್ತೆ. ಇದು ಕಸ್ಟಮೈಸಬಲ್, ಬರ್ತ್ಡೇಗೆ, ಆ್ಯನಿವರ್ಸರಿಗೆ, ಬೆಸ್ಟ್ ಡ್ಯಾಡಾ, ಬೆಸ್ಟ್ ಮಮ್ಮ, ಫಾದರ್ಸ್ ಡೇ, ಮದರ್ಸ್ ಡೇ, ಡಾಟರ್ಸ್ ಡೇ, ಯಾವುದಕ್ಕಾದ್ರೂ ಇದನ್ನು ನಾವು ಕಸ್ಟಮೈಸ್ ಮಾಡ್ಕೊಳ್ಬೋದು. ಸೊ ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹಾಗೆ ಇವತ್ತಿನ ವ್ಲಾಗ್ ಕೂಡ ಇದರೊಂದಿಗೆ ಎಂಡ್ ಮಾಡ್ತೀನಿ. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ. ಪ್ಲೀಸ್ ಲೈಕ್ ಬಟನ್ ಕ್ಲಿಕ್ ಮಾಡಿ. ನೀವು ನೋಡಿರ್ತೀರ ಲೈಕ್ ಬಟನ್ ಕ್ಲಿಕ್ಕೇ ಮಾಡೋದಿಲ್ಲ. ನಿಮ್ಗೆ ಇಷ್ಟ ಆಗಲಿಲ್ಲ ವ್ಲಾಗು ಅನ್ನೋ ಹಾಗಿದ್ರೆ ಡಿಸ್ಲೈಕ್ ಬಟನ್ ಕೂಡ ಕ್ಲಿಕ್ ಮಾಡ್ಬೋದು. ಸೊ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ವಿದೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋಲಿ. ಬಾಯ್ ಸ್ನೇಹಿತರೆ.